KTV ವೀಕ್ಷಕರಿಗೆ ನಮಸ್ಕಾರಗಳು. ವಕ್ಲೇರಿ ಆಂಜನೇಯ ಗುಡಿಯಲ್ಲಿ ಹನುಮ ಜಯಂತಿ ಸುದ್ದಿಯ ವಿವರ. ಕೋಲಾರ ನಗರದ ಶಾರದಾ ಚಿತ್ರಮಂದಿರದ ರಸ್ತೆಯಲ್ಲಿರುವ ವಕ್ಲೇರಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಬುಧವಾರದಂದು ಬೆಳಿಗ್ಗೆ 8 ಗಂಟೆಯಿಂದ ವಿಶೇಷ ಪೂಜೆ, ಪಂಚಾಮೃತಾಭಿಷೇಕ, ಹೂವಿನ ಅಲಂಕಾರ, ತೀರ್ಥ ಪ್ರಸಾದ ವಿನಿಯೋಗ ಜೊತೆಗೆ ದೇವಾಲಯ ಮತ್ತು ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ದೀಪ, ಹೂವಿನ ಅಲಂಕರಿಸಿತು. ದೇವಾಲಯಕ್ಕೆ ಬಂದವರಿಗೆ ಅನ್ನದಾಸೋಹ ನಡೆಯಿತು. ದೇವಾಲಯದ ಉಸ್ತುವಾರಿಯನ್ನು ವಕ್ಲೇರಿ ಆಂಜನೇಯ ಸ್ವಾಮಿ ಟೆಂಪಲ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದ ಸತೀಶ್ ಮತ್ತು ಅಧ್ಯಕ್ಷರಾದ VS ಸುಧೀಂದ್ರ ಬೆಂಗಳೂರು ಇವರು ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಉತ್ಸವ ಮೂರ್ತಿಗಳನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ದೇವಾಲಯದಲ್ಲಿ ವಿಗ್ರಹಗಳನ್ನು ತಂದು ಪೂಜೆ ಮಾಡಲಾಯಿತು. ಸಾವಿರಾರು ಭಕ್ತರು ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಭಗವಂತನ ಆಶೀರ್ವಾದ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು. ವರದಿ ಪರ್ವೀಜ್ ಅಹಮದ್. ಎಲ್ಲರಿಗೂ ನಮಸ್ಕಾರ. ನಾವು ಕೋಲಾರದ ಶ್ರೀ ವಕ್ಲೇರಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮಾತಾಡ್ತಾ ಇದ್ದೀವಿ. ಇವತ್ತು ಈ ದೇವಸ್ಥಾನದಲ್ಲಿ ಇದೊಂದು ಪುರಾತನ ದೇವಸ್ಥಾನ. ಸುಮಾರು 138 ವರ್ಷಗಳ ಹಿಂದೆ ಸ್ಥಾಪನೆಯಾದಂಥ ದೇವಸ್ಥಾನ. ಶ್ರೀಮಾನ್ ಹನುಮ ಜಯಂತಿ ಒಂದು ಹಬ್ಬವನ್ನು ಪ್ರತಿ ವರ್ಷ ಈ ದೇವಸ್ಥಾನದಲ್ಲಿ ನಾವು ಆಚರಿಸ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ವರ್ಷ ಸಹ ನಾವು ಹನುಮ ಜಯಂತಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಿದ್ದೀವಿ. ನನ್ನ ಪಕ್ಕದಲ್ಲಿ ನನ್ನ ತಮ್ಮನಾದಂಥ ಶ್ರೀನಿವಾಸ್ ಪ್ರಸಾದ್ ಇದ್ದಾರೆ. ನಾವು ಇದೆಲ್ಲ ಒಂದು ಫ್ಯಾಮಿಲಿ ಟ್ರಸ್ಟ್ ಮಾಡಿಕೊಂಡು ಈ ದೇವಸ್ಥಾನವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಕೋಲಾರದ ಜನತೆಗಳು ತುಂಬ ಸಹಕಾರ ಕೊಡ್ತಾರೆ. ಎಲ್ಲರೂ ಸೇರಿ ನಾವು ಪ್ರತಿ ವರ್ಷ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಆಚರಿಸ್ತೀವಿ ಮತ್ತು ಉತ್ಸವ ಮೂರ್ತಿನ ಊರಲ್ಲಿ ಒಂದು ಮೆರವಣಿಗೆ ಮಾಡಿ ಎಲ್ಲ ಭಕ್ತಾದಿಗಳಿಗೆ ಒಂದು ಸಂತೋಷ ಈ ದೇವಸ್ಥಾನ ಕೊಡ್ತಾ ಬಂದಿದೆ. ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ ಎಷ್ಟು ವರ್ಷ ಆಯಿತು? ಇದು ಇತಿಹಾಸ 138 ವರ್ಷ ಆಗಿದೆ ಈ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ. ಸೊ ಇದು ಈ ವಕ್ಲೇರಿ ಫ್ಯಾಮಿಲಿಯ ನಮ್ಮ ಪೂರ್ವಜರು ತುಂಬ ಹಿಂದೆ ಸ್ಥಾಪನೆ ಮಾಡಿರುವಂಥ ದೇವಸ್ಥಾನ. ಅದರಿಂದ ನಾವು ಫ್ಯಾಮಿಲಿ ಮೆಂಬರ್ಸನ್ನು ಸೇರಿಕೊಂಡು ಒಂದು ಚಾರಿಟಬಲ್ ಟ್ರಸ್ಟ್, ರಿಜಿಸ್ಟರ್ಡ್ ಟ್ರಸ್ಟ್ ಮಾಡಿಕೊಂಡು ಈ ದೇವಸ್ಥಾನನ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಲೋಕಲ್ ಜನಗಳೇನಿದ್ದಾರೆ ಕೋಲಾರವರು, ಅವರು ತುಂಬ ಸಹಕಾರ ಕೊಡ್ತಾರೆ. ಅವರ ಸಹಕಾರದಿಂದ ದೇವಸ್ಥಾನ ನಡೀತಾ ಇದೆ. ಬೆಳಿಗ್ಗೆಯಿಂದ ಏನು ಸ್ವಾಮಿ ಪಂಚಾಭಿಷೇಕ ಅಲಂಕಾರ, ದೇವರಿಗೆ ಪಂಚಾಮೃತ ಅಭಿಷೇಕ ಆಗುತ್ತೆ. ಅದಾದಮೇಲೆ ಅಲಂಕಾರ ಆಗುತ್ತೆ ದೇವರಿಗೆ. ಆಮೇಲೆ ರಥೋತ್ಸವ ಮೂರ್ತಿನ ತಗೊಂಡು ನಾವು ರಥೋತ್ಸವ ಮಾಡ್ತೀವಿ. ಮತ್ತು ಕೋಲಾರದ ಮಹಿಳೆ ಭಜನಾ ಮಂಡಳಿಯವರು ಬಂದು ತುಂಬ ಇಲ್ಲಿ ಕಾರ್ಯಕ್ರಮಗಳು ಮಾಡ್ತಿರ್ತಾರೆ ಯಾವಾಗಲೂ. ಇವತ್ತು ವಿಶೇಷವಾಗಿ ಭಜನೆಯನ್ನು ಮಾಡಿ ದೇವರ ಒಂದು ಅನುಗ್ರಹಕ್ಕೆ ಅವರು ದೇವರು ಪ್ರಾಪ್ತರಾಗಿದ್ದಾರೆ. ಸೊ ಅವ್ರಿಗೂ ಸಹ ನಮ್ಮ ಟ್ರಸ್ಟಿನ ವತಿಯಿಂದ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮತ್ತು ಇಡೀ ಕೋಲಾರ ಜನತೆಗೂ ನಮ್ಮ ಟ್ರಸ್ಟಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.
ಪ್ರಸಾದ ವಿನಿಯೋಗ ನಡೀತಾ ಇದೆ ಈಗ. ನಡೀತಾ ಇದೆ. ಭಕ್ತಾದಿಗಳೆಲ್ಲ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ಅಂತ ಕೇಳ್ಕೊಂಡಿದ್ದೀವಿ. ಇದು ದೇವರ ಆಂಜನೇಯ ಸ್ವಾಮಿ ಅನುಗ್ರಹದಿಂದ ಇದೆಲ್ಲ ನಡೀತಾ ಇದೆ. ಸುಮಾರು ಎಷ್ಟು ಭಕ್ತಾದಿಗಳು ಆಗಮಿಸಿದ್ರು ಸಮಯ? ಸುಮಾರು ಇವತ್ತೊಂದು 200 ಜನ 250 ಜನ ಭಕ್ತಾದಿಗಳು ಬಂದಿದ್ದರು. ಎಲ್ಲರೂ ಪೂಜೆಯಲ್ಲಿ ಭಾಗವಹಿಸಿ, ಮೆರವಣಿಗೆಯಲ್ಲೂ ಭಾಗವಹಿಸಿ ಈಗ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ತೆರಳ್ತಾ ಇದ್ದಾರೆ. ತಮ್ಮ ಹೆಸರು, ತಮ್ಮ ನನ್ನ ಕಾರ್ಯದರ್ಶಿ? ಹೆಸರು ಸತೀಶ್ ಅಂತ. ಕಾರ್ಯದರ್ಶಿ ಯಾವ? ನಾನು ಈ ಟ್ರಸ್ಟಿನ ಕಾರ್ಯದರ್ಶಿ ಆಗಿದ್ದೀನಿ. ಯಾವ ಟ್ರಸ್ಟ್ ಸಮಯ ಹೆಸರು? ಮರಕಲೇರಿ ಆಂಜನೇಯ ಸ್ವಾಮಿ ಟೆಂಪಲ್ ಟೆಂಪಲ್ ಟ್ರಸ್ಟ್ ಅಂತ, ಟ್ರಸ್ಟ್. ಚಾರಿಟಬಲ್ ರಿಜಿಸ್ಟರ್ಡ್ ಟ್ರಸ್ಟ್ ಅಂತ. ಹಾಂ, ಸದ್ಯಕ್ಕೆ ನಾನು ಹಾಲಿ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಈ ಟ್ರಸ್ಟಿನ ಚೇರ್ಮನ್ನು ಮಿಸ್ಟರ್ ಸುಧೀಂದ್ರ ಅಂತಿದ್ದಾರೆ. ಹಾಂ, ಮತ್ತು ಇವರು ಸಹ ನಮ್ಮ ಟ್ರಸ್ಟಿನ. ಟ್ರಸ್ಟೀಸ್. ಒಟ್ಟು ನಾವು 9 ಜನ ಟ್ರಸ್ಟೀಸ್ ಇದ್ದೀವಿ. ಎಲ್ಲರೂ ಸೇರಿ ನಡೆಸ್ಕೊಂಡು ಸರಿ, ಧನ್ಯವಾದ. ಧನ್ಯವಾದ.